ನಮಸ್ತೆ ಸ್ನೇಹಿತರೆ, ವಿಜಿ ಶ್ಲೋಕ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕ್ವಿಕ್ಕಾಗಿ ಇನ್ಸ್ಟಂಟ್ ಟೊಮ್ಯಾಟೊ ರೈಸ್ ಮಾಡೋಣ ಬನ್ನಿ. ತುಂಬ ಕಮ್ಮಿ ಸಮಯ ಇರುವಾಗ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿ. ಈ ಟೊಮ್ಯಾಟೊ ರೈಸ್ ಜೊತೆಗೆ ಸೈಡ್ ಡಿಶ್ ಏನೂ ಬೇಕಾಗಿರುವುದಿಲ್ಲ, ಆದರೆ ಸಲಾಡ್ ಇದ್ದರೆ ಬೆಸ್ಟ್ ಕಾಂಬಿನೇಷನ್. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಳ್ಳೋಣ. ಬಣಾಲೆಯಲ್ಲಿ 3-4 ಚಮಚ ತೆಂಗಿನೆಣ್ಣೆ, ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚ ಕಡಲೆಬೇಳೆ, 1 ಕಡ್ಡಿ ಕರಿಬೇವು, ಅರ್ಧ ಚಮಚ ಉದ್ದಿನಬೇಳೆ, 3 ಜಜ್ಜಿದ ಬೆಳ್ಳುಳ್ಳಿ ಹೆಸಲು, ಅರ್ಧ ಇಂಚು ಜಜ್ಜಿದ ಶುಂಠಿ, ಇಷ್ಟೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ದೊಡ್ಡ ನೀರುಳ್ಳಿಯನ್ನು ಕತ್ತರಿಸಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು, ಪರಿಮಳ ಬರುವ ತನಕ ಫ್ರೈ ಮಾಡಬೇಕು. ಈ ಈರುಳ್ಳಿ ಹದವಾಗಿ ಫ್ರೈ ಮಾಡಿದಾಗ ಮಾತ್ರ ನಮ್ಮ ರೆಸಿಪಿ ಚೆನ್ನಾಗಿ ಬರ್ತದೆ. ಈಗ ಒಂದು 1/4 ಚಮಚದಷ್ಟು ಅರಿಶಿನ ಹಾಕೋಣ. ಒಂದು ದೊಡ್ಡ ಹಣ್ಣಾದ ಟೊಮ್ಯಾಟೊವನ್ನು ಕೂಡ ಕತ್ತರಿಸಿ ಹಾಕೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮ್ಯಾಟೊವನ್ನು. ತುಂಬ ಸಾಫ್ಟಾಗಿ ಬರುವ ಹಾಗೆ ಅದನ್ನು ಮೆಲ್ಲನೆ ಚಮಚದಿಂದ ಪ್ರೆಸ್ ಮಾಡ್ತಾ ಇರಬೇಕು. ಸೊ ಹೀಗೆ ಚೆನ್ನಾಗಿ ಬೆಂದ ನಂತರ ಒಂದು 2 ಹಸಿ ಮೆಣಸಿನಕಾಯಿ ಹಾಕೋಣ ಮತ್ತು ಪುನಃ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕಲಿಯುವವರೆಗೆ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳಿ ಒಂದು ಗಾದೆ ಮಾತಿದೆ. ಇದರ ಅರ್ಥ ಯಾವುದೇ ಹೊಸ ವಿಷಯ ಕಲಿಯುವ ಮೊದಲು ಬಹಳ ಕಷ್ಟ ಅಂತೆ, ಆದರೆ ಕಲಿತು ಕರಗತ ಮಾಡಿದ ಮೂಲಕ ಇದು ಇಷ್ಟು ಸಿಂಪಲ್ಲಾ ಅಂತ ಅನಿಸ್ಕೊಳ್ತದೆ. ಈಗ ಮಸಾಲ ರೆಡಿಯಾಗಿದೆ. ನಮಗೆ ಬೇಕಾದಷ್ಟು ಅನ್ನವನ್ನು ಈ ಮಸಾಲಕ್ಕೆ ಬೆರೆಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಬೇಕು. ಅಡುಗೆ ಬರದಿದ್ದವರು ಕೂಡ ಸಿಂಪಲಾಗಿ ಇದನ್ನು ಕ್ವಿಕ್ಕಾಗಿ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಸುಲಭವಾಗಿ ಮಾಡ್ಕೊಳ್ಬೋದು. ಒಗ್ಗರಣೆಗೆ ಎಷ್ಟು ಅನ್ನ ಬೇಕು ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸಿದಾಗ ಒಗ್ಗರಣೆ ಎಲ್ಲ ಕಡೆ ಅನ್ನಕ್ಕೆ ಮಿಕ್ಸ್ ಆಗ್ತದೆ. ಈಗ ಕೊನೆಯದಾಗಿ ಕಸೂರಿ ಮೇಥಿ ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಕ್ವಿಕ್ಕಾಗಿ ಇನ್ಸ್ಟೆಂಟ್ ಟೊಮ್ಯಾಟೊ ರೈಸ್ ಮಾಡ್ಬೋದು ಅಂತ. ಊಟಕ್ಕೆ, ತಿಂಡಿಗೆ ಅಥವಾ ಆಫೀಸ್ ಟಿಫಿನ್ ಬಾಕ್ಸಿಗೆ ಕೂಡ ಸುಲಭವಾಗಿ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.